कर्नाटका गुलबर्गा शहर के मसाफात में मौजूद बेलूर जे ग्राम में 5-6 दिनों से पानी की सरबराही न होने की वजह से गांव के लोग परेशानी उठा रहे हैं। इस बात को लेकर पंचायत डेवलपमेंट ऑफिसर श्रीमती मेनका जाधव को रुजू किया गया तो पीडीओ साहिबा ने गैर जिम्मेदारी का मुजाहरा किया। ग्राम पंचायत से साबिक सदर श्रीधर पाटिल ने ग्राम के लोगों को हो रही पानी की तकलीफों को लेकर पीडीओ साहिबा से फोन पर बात किया तो मेनका जाधव ने धमकाने वाले अंदाज में जवाब देते हुए दोबारा फोन न करने की बात कही और एक वचन में बात की। इस बात को लेकर बेलूर जे ग्राम के लोगों ने एहतजाज करते हुए पीडीओ को फौरी तौर पर बर्खास्त करने की बात कही और नए पीडीओ को फौरी तकरूर करने का मुतालबा करते हुए डिप्टी कमिश्नर गुलबर्गा को याददाश्त पेश की। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज। ಭ್ರಷ್ಟಾಧಿಕಾರಿ ಮೇನಕಾ ಜಾಧವ್ ಅವರಿಗೆ, ಭ್ರಷ್ಟಾಧಿಕಾರಿ ಮೇನಕಾ ಪಿಡಿಒ ಅವರಿಗೆ, ಭ್ರಷ್ಟಾಧಿಕಾರಿ ಮೇನಕಾ ಜಾಧವ್ ಪಿಡಿಒ ಅವರಿಗೆ, ಗುಂಡಾಗರ್ದಿ ಮಾಡುತ್ತಿರುವ ಪಿಡಿಒ ಮೇನಕಾ ಜಾಧವ್ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ। ನನ್ನ ಹೆಸರು ಶ್ರೀಧರ್ ಪಾಟೀಲ್ ಅಂತ, ಕುಂಸಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು। ನಿನ್ನೆ ಒಂದು 2-3 ದಿವಸ ಹಚ್ಚಗಡೆ ನನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಬೇಲೂರ್ ಜೆ ಗ್ರಾಮದವರು ಎಲ್ಲ ನನ್ನ ತಾಯಂದಿರು ಮತ್ತು ಅಣ್ಣತಮ್ಮದಿರು ನನಗೆ ಫೋನ್ ಮಾಡಿ ಏನ್ ತಿಳಿಸ್ಯಾರಪ್ಪ ಅಂತಂದ್ರೆ, ನಮ್ಮರಲ್ಲಿ ಒಂದು 8-9 ದಿವಸ ಆಯ್ತು ನೀರು ಬಂದಿಲ್ಲ ಅಧ್ಯಕ್ಷರೇ, ನೀವು ನೀರಿನ ಅನುಕೂಲ ಮಾಡಿಕೊಡ್ರಿ, ನೀರಿಂದೆಲ್ಲ ನೀವು ಒಳ್ಳೇದ್ ಕೆಲಸ ಮಾಡಿರಿ, ಇನ್ನೂ ಸ್ವಲ್ಪ ನಮ್ಮ ಊರಾಗ ನೀರ್ ಬರ್ಲಾಗ್ಯಾವ, ನಮಗ ಅನುವು ಮಾಡಿಕೊಡ್ರಿ ಅಂತ ಹೇಳಿದಾಗ ನಾನು ನಿನ್ನೆ 11:30-12 ಗಂಟೆಗೆ ಪಿಡಿಒ ಅವರಿಗೆ ನಾನು ಕಾಲ್ ಮಾಡಿದೆ। ಅವರು ಕಾಲ್ ಮಾಡಿದಾಗ ಏನಂದ್ರು, ನಮ್ಮ ಅಧಿಕಾರಿಗಳು ಹೋಗ್ಯಾರ ನೋಡ್ತಾರ ಅಂತ ಹೇಳಿದ್ರು। ನೀವು ಅಧಿಕಾರಿಗಳು ಹೋಗಲ್ಯಾಕ, ನೀವು ಹೋಗಿ ನೋಡ್ಕೋರಿ, ನಾವಿದ್ದಾಗೂ ನೀವು ಬರೀ ಅಧಿಕಾರಿ ಕಳಿಸ್ತೀನಿ ಸಿಟ್ಟಿಗೆ ಬರೋದು ಮಾಡ್ರಿ, ಈಗ ನಾವು ನಿಮ್ಗೆ ಮನವಿ ಮಾಡ್ಕೊಳತ್ತೀವಿ, ಹೋಗಿ ನೀವು ಸ್ವತಃ ಹೋಗಿ ನೋಡ್ರಿ, ನೀವು ಅಭಿವೃದ್ಧಿ ಅಧಿಕಾರಿ ಇದ್ದೀರಿ ಅಂತ ನಾನು ಅಂದಾಗ ಅವ್ರೇನಂತಂದ್ರು, ಇಲ್ಲ ನೀವು ಇಳಿದಿರಿ, ನೀವು ನಮ್ಗೆ ಕಾಲ್ ಮಾಡೋದ್ ಜರವತ್ತಿಲ್ಲ, ಈಗ ನೀವು ಏನಾರ ಕಾಲ್ ಮಾಡಿದ್ರಿ ಅಂತಂದ್ರೆ ಬ್ಯಾರೆ ಆಗ್ತದ ಅಂತ ಹೇಳ್ತಾರೆ। ಈಗ ನೋಡ್ರಿ, ಅವ್ರು ನಂಬಲ್ಲಿ ಕಾಲ್ ರೆಕಾರ್ಡ್ನು ಇದೆ, ಅವರು 1 ನಿಮಿಷ ಮಾತಾಡಿದ್ರು ನಂಬಲ್ಲಿ, ಈಗ ನೋಡ್ರಿ ಈಗ ಮಾಡಿಸ್ತೀವಿ, ಆಡಳಿತ ಅಧಿಕಾರಿ ಗಮನಕ್ಕೆ ತಂದಿ ಈಗ ಅವೆಲ್ಲ ಸೈನು ಎಲ್ಲ ನಮ್ದು ಸ್ಪೆಸಿಮನ್ ಎಲ್ಲ ಓಕೆ ಆದ್ಮೇಲೆ ಅವ್ರಿಗೆ ಗಮನಕ್ಕೆ ತಂದಿ ಮಾಡಿಸ್ತೀವಿ। ಈಗ ಅರ್ಜೆಂಟ್ ಹೋಗಿ ನೋಡ್ರಲ್ಲಿ ಏನ್ ಪರಿಸ್ಥಿತಿ ಅದ ಅಂತ ನೋಡೋದೇಕ ನನ್ನ ಸ್ಟಾಫ್ ಎಲ್ಲ ಅಲ್ಲೇ ಅದ, ಬೆಳೂರು ಹೋಗಿ ಅದಾರಿ ಸರ್, ನೋಡ್ತೀವಿ, ನಾವು ಮಾಡ್ತೀವಿ। ಏನ್ ತ್ರಾಸ ಅದ ಮತ್ತೆ ಹೇಳ್ರಲ್ಲ, ಹೋಗಿ ನೀವು ಅವ್ರಿಗೆ ಕಳಿಸ್ಬೇಡ್ರಿ, ನೀವು ಹೋಗ್ರಿ। ಇಲ್ಲ ನಾವು ಹೋಗ್ತೀವಿ ಬಿಡ್ರಿ, ಅರೆ ನಾವು ಹೋಗ್ತೀವ್ರಿ ಸರ್, ನೀವು ಇಳಿದ ಮೇಲೆ ಮತ್ತೆ ಫೋನ್ ಮಾಡಿ ಮತ್ತೆ ಜೋರ್ ಮಾಡ್ತಿರಲ್ಲ, ಇದು ತಪ್ಪಲ್ಲ ನಿಮ್ದು, ಇರ್ರಿ ಸರ್ ಫೋನ್ ದಯವಿಟ್ಟು ಮಾಡ್ಬೇಡಿ, ಇನ್ಮೇಲೆ ಮಾಡಿದ್ರೆ ನೋಡ್ರಿ ಸರ್, ಮಾಡ್ತೇವೆ ನಿಮಗ್ರಿ, ಮಾಡಿದ್ರೆ ಇನ್ಮೇಲೆ ನಾನು ತಾಳಲ್ಲ ನಾನು ನೋಡ್ರಿ, ಮಾಡೇ ಬ್ಯಾಡ್ದು ನೀವು ಅಂತ ಅಂದ್ರೆ ಬ್ಯಾಡ್ದು ಅಂತ ಅಂತಾರಪ್ಪ ಅಂತಂದ್ರು। ಮತ್ತೆ ಇವ್ರು ಗುಂಡಾಗರ್ದಿ ಮಾಡ್ಲಕ್ಕ ಪಿಡಿಒ ಆಗ್ಯಾರ, ಅವ್ರು ಹೊರತಾಗಿ ಜನರ ಸೇವಾ ಮಾಡ್ಲಕ್ ಪಿಡಿಒ ಆಗಿಲ್ಲ ಅಂತ ಅಧಿಕಾರಿಗಳು ಕಿತ್ತು ಒಕ್ಕಸ್ಬೇಕು। ನಮ್ಮ ಸಿಇಒ ಅವರು, ಇಒ ಅವರು, ಮೊನ್ನೆ DC ಅವರು, ನಮ್ಮ ಉಸ್ತುವಾರಿ ಮಿನಿಸ್ಟರ್ಗಳಾದಂತ ನಮ್ಮ ಕಲಬುರಗಿಯ ಶಾಸಕರಾದ ನಮ್ಮ ಬಸವರಾಜ್ ಮತ್ತಿಮೂಡ್ ಸರ್ ಅವರು, ನಿಮ್ಮ ಕ್ಷೇತ್ರದಲ್ಲಿ ಇಂಥ ಪಿಡಿಒ ಇದ್ದಾರೆ ಸರ್, ನಿಮಗೆ ಮನವಿ ಮಾಡ್ಕೊತೀನಿ, ಹಾಗಾಗಿ ಇಂಥ ಒಂದು ಅಧಿಕಾರಿಗಳು ಇದ್ದ ಸಲುವಾಗಿ ನಿಮ್ಮ ಹೆಸರು ಹಾಳು ಮಾಡತ್ತಾರ, ಹಾಗಾಗಿ ನಾವು ನಿಮ್ಮ ಮನವಿ ಮಾಡ್ಕೊತೇವೆ। ಮತ್ತೆ ಇನ್ನೊಂದು ನಮ್ಮ ಉಸ್ತುವಾರಿ ಮಿನಿಸ್ಟರ್ಗಳಾದಂತ ಶ್ರೀ ಪ್ರಿಯಾಂಕಾ ಖರ್ಗೆ ಸರ್ ಅವ್ರಿಗೂ ಹೇಳ್ತೀನಿ, ನಮ್ಮ ಗ್ರಾಮೀಣ ಭಾಗದ ಎಂತ ತೊಂದರೆ ಇದೆ, ನಾವೇ ನಮ್ಮ ಮಾತೆ ಇವರು ಹಂಗ್ ಮಾಡ್ತಾರಪ್ಪ ಅಂತ ಗಾಳಿಗೆ ತೂರ್ತಾರ, ಮತ್ತೆ ಹೋಪ್ಲೆಸ್ ಫಾಲೋ ಅಂತಾರ ಅಧಿಕಾರಿಗಳಿಗೆ, ಮತ್ತೆ ಇಂಥ ಅಧಿಕಾರಿಗಳಿಗೆ ನಿಮಗ್ ನಾ ಸಿಇಒರಿಗೆ ಇವ್ರಿಗೂ ಹಿಂದೆ ನಾನು ತಿಳಿಸಿದ್ದೀನಿ ಅವ್ರ ಗುಂಡಾವರ್ತನೆ ಅನ್ನ, ಇದಾದ್ರೂ ಅವ್ರ ಮೇಲೆ ಕ್ರಮ ಆಗಿಲ್ಲ, ಈಗ ಮತ್ತೆ ಜನರ ಮೇಲೇನೆ ಅವರು ಇಂಥ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ।
ಏನ್ ಸರ್ ನಮಗ್ ಏನಾಗ್ಬೇಕು, ಜನರಿಗೆ ನೀರ್ ಆಗ್ಬೇಕು, ಮತ್ತೆ ಅಂತ ಪಿಡಿಒ ಅಂತ ಭ್ರಷ್ಟ ಅಧಿಕಾರಿಗಳು ಅಲ್ಲಿಂದ ಕಿತ್ತೊಗಸ್ಬೇಕು, ಅವ್ರಿಗೆ ಮನಿ ಕೂಡಿಸ್ಬೇಕು. ಮತ್ತೆ ಯಾವ್ದಾರ ಆಫೀಸ್ದಾಗ ಕೂಡ್ಸೋದಲ್ಲ, ಅವ್ರ ಮನೆ ಕೂಡಿಸ್ಬೇಕು, ಅವಾಗ ಅವ್ರಿಗೆ ಬುದ್ಧಿ ಬರ್ತದೆ. ಹಾಗಾಗಿ ಅವ್ರ ಮನೆಗೆ ಒಂದ್ 2 ದಿನ ನೀರ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಮನ್ಸಿಗೆ ಹೆಂಗ್ ಆಗ್ತದೆ, ಅವ್ರಿಗೆ ನೋವು ಹೆಂಗ್ ಆಗ್ತದೆ ಅನ್ನೋದು ಗೊತ್ತಾಗಲಿ. ಇಲ್ಲಪ್ಪ ಅಂದ್ರೆ ನಮ್ಮ ಊರಾಗ ಬಂದು ಉಳಿಲಿ, ನೀರ್ ಇರ್ಲಾದ ಒಂದ್ 5-6 ದಿನ ಅವ್ರು ಇಳಿ, ನಮ್ಮ ಅವ್ರ ಸಂಗತ, ನಮ್ಮ ಊರಿನವ್ರ ಸಂಗತ, ಗ್ರಾಮಸ್ಥರ ಸಂಗತ ಅವ್ರು ಉಳಿಬೇಕು. ಉಳಿದ ಬಳಕ ಅವ್ರಿಗೆ ಜನರದ್ದು ಏನ್ ತ್ರಾಸ ಅನ್ನೋ ಗೊತ್ತಾಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ಒಂದೇ ವೇಳೆ ಅವರು ನಾಳೆಗೆ ಏನಾದ್ರು ಇದು ಕೆಲಸ ಆಗಿಲ್ಲ, ಅವ್ರಿಗೆ ಅಲ್ಲಿದಿಂದ ತೆಗೆದಿಲ್ಲಪ್ಪ ಅಂತಂದ್ರೆ ನಾವು ಬೇಲೂರದಿಂದ ಹೋಗುವಂತ ದೊಡ್ಡ ಹುಮ್ನಾಬಾದ್ ರಸ್ತೆ ತಡೆ ಹಿಡಿದು ಉಗ್ರವಾದ ಹೋರಾಟ ಮಾಡ್ತೇವೆ. ನ್ಯಾಯ ಸಲುವಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ನಾವು ಈ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. नमस्कार जी, मैं बेलू ग्राम से बात कर रही हूँ। 15 दिन से हमारा गांव में पानी नहीं आ रहा है। पीडीएम मैडम को फोन करते बोलते हैं मैं छुट्टी पे, मेरे को फोन मत करो, काम ये मत करो बोलते हैं। हम पानी के लिए किधर जाने का, पानी नहीं मिल रहा है हमारे घर पे, पानी नहीं। हमारे भी छोटे छोटे बच्चे लोग सुबह स्कूल जाते हैं, पानी कौन भरने का? अभी हमारे घर पे पानी आता हम लोग भर सकते हैं, पानी नहीं है। तो इसके लिए बोलते काम भी नहीं करते, कुछ नहीं करते, कुछ तो करते हमको दादागिरी दिखाते। ऐसा को हमको रखने का नहीं है पीडीएम मैडम को, निकाल देने का उसको, दूसरा अच्छा पीडीएम को लेके आओ। 15 दिन हो गया पानी नहीं है, 15 दिन से हमको गांव में यही तकलीफ है। अभी जनसेवा बोल रहे तुम कुछ तो करो, तो क्या लेके आए देखो सबको। अभी हम मेंबर है बोल के लेके आए ना, अभी हमको ये लोग पूछते हैं तो हम जाके किसको पूछने का? पीडीएम मैडम को, अध्यक्ष जाके पीडीएम को, तो उनको धमकी देते तुम फोन में रात में मत करो, दिन में मत करो। अभी हमको कभी जरूरत है हम फोन करते हैं, क्या रात दिन तो नहीं देख सकते ना? पानी जब भी जरूरत है तभी करेगा क्या उसको? हमको जब भी जरूरत है हम पब्लिक है, जब भी हमको सेवा का जरूरत है तभी फोन करते हैं। नहीं उनको नहीं मिले। अस्सलाम वालेकुम भाई, हम गंजल खेड़ बेलोर एक ही गांव वाले हैं और रमजान का महीना है, हमारे को पानी नहीं मिला। हम बूढ़े आदमी हैं, बहुत परेशान है पानी के लिए, हम बहुत परेशान है पानी के लिए, सब परेशान है। गोरू बछड़ा जानवर जवान लोग जंगल को जाएंगे, हम बूढ़े आदमी कैसे जाएंगे भाई? अल्लाह के लिए हम रोजा है, बूढ़े आदमी कैसे जाएंगे जंगल को? बोलो पानी प्रॉब्लम, बहुत प्रॉब्लम है, 15-20 दिन से प्रॉब्लम है। पानी नहीं तो चूल्हा बंद हो गया घर में, खाना कैसे खाएंगे, रोजा कैसे रखेंगे बताओ? हाँ, पानी का बहुत मुश्किल है। सब लोग को पानी मिलेगा, अल्लाह के लिए पानी मिलेगा तो सब लोग खुश रहेंगे ना। पानी किसको नहीं मिलता उसको मालूम होता है कितना तकलीफ है करने का। पानी नहीं तो रहते क्या इंसान? बोलो पानी रहता पानी होना जरूरी है। पानी नहीं तो हर काम बंद रहता, सब स्विच ऑफ हो जाता। पानी नहीं तो पानी बहुत बड़ा चीज है, अल्लाह की रहमत है पानी, अल्लाह की रहमत है पानी। अल्लाह के लिए पानी होना मुश्किल हो जाती है, नहाना धोना कपड़ा लत्ता। और पीढ़ियों को फोन लगाए तो उन्होंने क्या बोलते हैं, कैसा बोले वैसा बात करते हैं हमारे को। हाँ, वैसे लोग का काम करने वाले सही नहीं रहे तो चोर लोगों को रखते क्या को? निकाल देना चाहिए ना। हाँ, अच्छे लोगों को रखो, काम करने वाले को रखो, मेहनत करने वाले को रखो। हम कहीं के लिए उनको चुन कर लाते हैं, हम कहीं के लिए उनको चेस्ट करते हैं, हमारा काम करते हैं भाई, हमको पानी मिलता है भाई, अच्छा है, सब कुछ अच्छा है। हाँ, और प्रियंका खड़गे साहब भी बोले पानी के वास्ते, उन्होंने भी हाँ बोले, हम सबके लिए हम तैयार हैं। कहाँ को बोले वहाँ को आते हैं, कहाँ को बोले हम तैयार है आने के लिए। पानी की बहुत परेशान है साहब, हमारे को पानी होना है हमको। हाँ, पीढ़ियों को साहब को निकाल दो, हमारे को जवाब देने वाले को नहीं होना है, हमारे को अच्छे लोगों को रखो। हाँ, ನಮ್ಮ ಕಡೆ ನೀರು ಬರ್ಲಾಗ ಒಟ್ಟೆ ನೀರೇ ಇಲ್ಲ, 15 ದಿನ ಹತ್ತಾಯ್ತು. ಈ ನಮಗರ ಕಾಣಲ್ಲ, ನಮ್ಮ ಮನ್ಯಾಗ್ರ ನೀರು ತರೋರು ಯಾರು ಇಲ್ರಿ. ನೀರು ತರಕ್ಕೆ ಏನು ನೀರು ತರಕೋತ ಕುಂತ್ರ ನಮ್ದು ಹೊಟ್ಟೆ ನಡೆಯಲ್ರಿ. ಈ ನೀರಿಲ್ಲ ಬಾಟಿಗೆ ನಾನು ಬಡಗಿ ಹುಡ್ಕೋತ ಹೋಗಿ ಕೇಸಿಂದ್ರೆ ಮುಂದಕ್ಕೆ ಹೋಗ್ಲಕ್ಕೆ ಹೋಗಿ ಅಲ್ಲಿ ಕಲ್ಲು ತಾಟಿ ಕೇಸಿಂದ್ರೆ ಬಿದ್ದೀನಿ, ಪೂರ್ಣ ಕಾಲಂತೂ ಬ್ಯಾನಿ ಆಗಿ ಹೋಗ್ಯದ್ರಿ. ಈಗ ನಾವು ನೀರು ಬೇಕ್ರಿ, ಯಾವ ಮಾಡ್ತೀರಿ ಅವ್ರು? ಯಾಕ್ರಿ ಇಷ್ಟು ದಿನ ನಿಂಬಲ್ಲಿ ನೀರು ಎಷ್ಟು ದಿನ ಆಯ್ತ್ರಿ ಬರ್ಲಾರ್ದು? 15 ದಿವಸ ಆಯ್ತ್ರಿ. ಮೊದಲ ಹೆಂಗ್ ಬರ್ತಿದ್ರಿ ನೀರು? ಮೊದಲ ಏನ್ ಬೋರ್ವೆಲ್ ಅದಾರ ಏನ್ ನಾವು ನೀರು ಇವ್ರ ಮನೆಯೊಳಗೆ ನೀರು ಮುಟ್ಟಲ್ಲ, ಅಲ್ಲಿ ಆಜು ಬಾಜು ತರ್ತಾರೆ. अतराफ टीवी, हर बात सच के साथ। इस न्यूज को स्पॉन्सर किया है स्टैंडर्ड जिम। गुलबर्गा शहर में पहली मर्तबा तमाम जदीद इक्विपमेंट्स के साथ, तमाम सहूलतों के साथ मौजूद स्टैंडर्ड जिम। स्टैंडर्ड जिम में मेंबरशिप लेकर
अपनी सेहत को तंदुरुस्ती अता कीजिए। स्टैंडर्ड जिम में लेडीज और जेंट्स दोनों के लिए अलग अलग औकात में जिम ट्रेनिंग दी जाती है। बेहतरीन क्वालिफाइड जिम ट्रेनर्स के साथ अपनी सेहत को तंदुरुस्ती में तब्दील कीजिए। आपकी तंदुरुस्ती का खास ख्याल रखते हुए स्टैंडर्ड जिम की खास पेशकश आपके लिए लाए हैं सोना स्टीम बाथ। तफसीली मालूमात के लिए इस एड्रेस पे राब्ता करें। स्टैंडर्ड जिम, अपोजिट कन्नड़ा भवन, स्टेशन मेन रोड, गुलबर्गा। कॉन्टैक्ट डिटेल्स 9916978635 7259428212। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Birnakapom near Gaushavali Dargah, KGF, Karnataka. Contact details 9483444290 9480107826.